ಅಂತೂ ಇಂತೂ ನನ್ನ ತಮ್ಮ ನಿನ್ನ ಮದುವೆ ಆಗಕ್ಕೆ ಒಪ್ತಾನಲ್ವ ಅದ ಖುಷಿ. ಆಯ್ತಲ್ಲ ಈಗ ಮದ್ವೆ ಎಲ್ಲ ನಿನ್ನ ಖುಷಿ ಹಂಗಾಗೈತಲ್ಲ. ಸರಿನಪ್ಪ, ಬರ್ರಿ ಒಳಗೆ ಹೋಗ್ಬ. ಅಲ್ಲ ಅವರು ಈ ಮದುವೆಗೆ ಒಪ್ಕೊಂಡ್ರು ಏನಿಲ್ಲ ಹಂಗೆ ಮದುವೆ ಮಾಡಿದ್ರು? ಒಪ್ಕೊಂತಾನೋ ಬಿಡ್ತಾನೋ ಅದೇ ಸೆಕೆಂಡ್ರಿ. ಫಸ್ಟ್ ನೀನು ನಿನ್ನ ಇಷ್ಟದಿಂದ ಈಗ ಮದುವೆ ಆಗ್ತಿಲ್ಲ ಒಂದು ಜೋಡಿ, ಅದಕ್ಕೆ ಖುಷಿ ಪಡ. ಅವ ಈಗ ಹೆಂಡತಿ ಸತ್ತ ದುಃಖದಾಗದಾನ, ನೀ ಅದನ್ನು ಮರೆಸ್ಬೇಕು, ಅದು ನಿನ್ನ ಕಡೆನ ಅದ. ಸರಿ ಸರಿ, ಮತ್ತು ಬಾ ಬೇಜಾರು ಮಾಡ್ಕೊಬೇಡವ, ಯಾರನ್ನೂ ಕರ್ಸಿಲ್ಲ ಮದುವೆಗೆ ಅಂತೇಳಿ. ಯಾಕಂದ್ರೆ ಪರಿಸ್ಥಿತಿ ನಿನಗೆ ಗೊತ್ತೈತಿ ಯಾಕೆ ಕರ್ಸಿಲ್ಲ ಅಂತೇಳಿ. ಮದುವೆ ಹೆಂಡತಿ ಸತ್ತು ಬಾ ದಿನ ಆಗಿಲ್ಲ, ಎಷ್ಟು ಲಗು ಮದುವೆ ಮಾಡ್ಕೊಂಡಿವ ಅಂತ ಮಾತು ಬರ್ತಾವೆ. ಆ ಮಾತು ಬರಬಾರ್ದು ಅಂತೇಳಿ ನಾವು ಯಾರನ್ನೂ ಕರ್ಸಿಲ್ಲ ಭಾಳ. ಬರ್ತಾ ಬರ್ತಾ ನಮ್ಮ ಊರನ್ನ ಫಂಕ್ಷನ್, ನಮ್ಮ ಮನೆಯೂ ಕಾರ್ಯಕ್ರಮ ಅದ ಈಗ ಅಂತ ಬರ್ತಾವಲ್ಲ, ಆಗ ನೀನು ಪರಿಚಯ ಮಾಡೇ ಕೊಡ್ತೀನಿ ನಾನು. ನೀ ಏನಂಗೆ ತಿಳ್ಕೊಳಕ್ಕೆ ಹೋಗಬೇಡ. ಅಯ್ಯ ಅತ್ಯಾರ, ನನಗೆ ಅದೇನು ಚಿಂತಿಲ್ಲ ಬಿಡ್ರಿ. ನನಗೇನೋ ಇವ್ರ ಮದುವೆ ಆಗ್ಬೇಕು ಅನ್ನೋದು ಆಸೆ ಇತ್ತಾ ಆಗಿನ ಅಷ್ಟ, ಅದೇನು ಚಿಂತೆ ನನಗೆ. ಎಲ್ಲಿ ಬಿಡ್ರಿ ಇಂಥ ಕೂಸು ಕೊನೆ ಮಕ್ಕೊಂಡೈತೆ, ಅದಕ್ಕೊಂದಿಟ್ಟು ನೋಡುವ. ನಾನು ಹೋಗ್ತೀನಿ, ನನಗೂ ನನ್ನ ಗಂಡ ಮಕ್ಕಳು ಕಾಯ್ತಿರ್ತಾರೆ, ಹೋಗಿ ಬರವ ನೀನು, ಹುಷಾರು ನೋಡು. ಸರಿ ಸರಿ ನೋಡು, ಈಗ ನಾ ಅನ್ಕೊಂಡಂಗೆ ನಡೆಯಕತ್ತೈತಿ. ಮತ್ತು ನೀನು ಹೆಂಗೆ ಇರ್ಬೇಕಂದ್ರೆ ಹಂಗೆ ಇರ್ಬೇಕಾ. ಮತ್ತು ನನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಅವನು ಚೆನ್ನಾಗಿ ನೋಡ್ಕೋಬೇಕು. ಆ ಹುಡುಗಿನ ಹೆಂಗೆ ಮಾಡ್ತೇವೆ ನನಗೆ ಗೊತ್ತಿಲ್ಲ, ಮತ್ತು ನಾ ಹೇಳ್ದಂಗೆ ನೀ ಇರಬೇಕು. ನೀ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ. ಸರಿ ಹಂಗಾರೆ ನಾ ಬರ್ತೀನಿ ನೋಡು, ಹೋಗಿ ಬಾ. ಹೋಗು. ಸರಿ ರೀ. ಯಾಕಮ್ಮ ಯಾಕೆ ಹೋಗ್ತೀಯಾ, ನಾನಿದ್ದೀನಲ್ಲ. ರೀ ಹಂಗೆ ರಮಿಸಿದ್ರ ಅವು ಗಪ್ಪಾಗಲ್ಲ. ಕೊಡ್ರಿ ನಾ ಮಾಡ್ತೀನಿ. ಲಾಲಿ 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 ಲಾಲಿ. ಅಮ್ಮ ನೋಡಮ್ಮ ಎಷ್ಟು ಬೇಗ ಅವಳು ಸುಮ್ಮನಾಗ್ಬಿಟ್ಲು. ಇದಕ್ಕೇನಪ್ಪ ನಾ ಹೇಳಿದ್ದು ಇನ್ನೊಂದು ಮದುವೆ ಆಗು ಅಂತ. ಇರ್ಲಿ ಇದೇ ಟ್ರಿಕ್ ನೀ ಬಳಸಬೇಕಾಗಿದ್ದು. ನಿನ್ನ ಗಂಡ ಸಮಾಧಾನ ಆಗ್ಬೇಕಂದ್ರೆ ಇದೇ ನಿನಗೆ ಅಸ್ತ್ರ. ಸರಿ ಅತ್ತೆ.